ನೀವು ಒಂದ್ಸತಿ ಮನೇಲಿ ಟ್ರೈ ಮಾಡಿ, ತುಂಬಾನೇ ಚೆನ್ನಾಗಿದೆ. ಹಲೋ, ನಮಸ್ತೆ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ನನ್ನ ಯೂಟ್ಯೂಬ್ ಚಾನಲ್ ಫ್ಲೇವರ್ಸ್ ಆ್ಯಂಡ್ ಫುಡ್ ಪ್ರಿಂಟ್ಸ್. ಸೊ ಇವತ್ತು ನಾನು ಚಿಕನ್ ಸುಕ್ಕ ಮಾಡ್ತಿದ್ದೀನಿ. ಆ್ಯಂಡ್ ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಟು ಸಬ್ಸ್ಕ್ರೈಬ್. ಆಲ್ಸೋ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಕಾಮೆಂಟ್ ಆ್ಯಸ್ ವೆಲ್. ಆ್ಯಂಡ್ ಬನ್ನಿ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಒಂದು 3 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ ಒಂದು ಬಾಣಲಿಲಿ. ನಾವು ಅರೌಂಡ್ 1 kg ಚಿಕನ್ ಮಾಡ್ತಿದ್ದೀವಿ. ಸೊ 1 kg ಚಿಕನ್ನಿಗೆ ಒಂದು 9 ರಿಂದ 10 ಬ್ಯಾಡಗಿ ಮೆಣಸಿನ್ಕಾಯಿ, ಆಮೇಲೆ ಧನಿಯಾ ಕಾಳು ಒಂದು 2 ಸ್ಪೂನು, ಆಮೇಲೆ ಪೆಪ್ಪರ್ ಸೀಡ್ಸ್ ಅದು 1 ಸ್ಪೂನು, ಆಮೇಲೆ ಜೀರಿಗೆ 1 ಸ್ಪೂನ್, ಸೋಂಪು ಕಾಳು 1 ಸ್ಪೂನು, ಆಮೇಲೆ ಒಂದು ಚೂರು ಒಂದು 1/4 ಸ್ಪೂನಷ್ಟು ಮೆಂತೆ, ಒಂದು ಅರ್ಧ ಸ್ಪೂನಷ್ಟು ಗಸಗಸೆ, ಆಮೇಲೆ ಒಂದು ಚಿಕ್ಕದು ಸ್ಟಾರು, ಆಮೇಲೆ ಒಂದು ಚಿಕ್ಕದು ಚಕ್ಕೆ, ಒಂದು 3 ಲವಂಗ, ಆಮೇಲೆ ಒಂದು 10 ರಿಂದ 12 ಬೆಳ್ಳುಳ್ಳಿ ಪೀಸ್, ಲಾಸ್ಟಲ್ಲಿ ಒಂದು ಸ್ವಲ್ಪ ಹುಣಸೆಹಣ್ಣು. ಇವಾಗ ಇಷ್ಟನ್ನ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇಷ್ಟನ್ನ ನಾವು ಒಂದು ಸ್ವಲ್ಪ ಚೆನ್ನಾಗಿ ಸ್ಮೆಲ್ ಬರಬೇಕು, ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಇದು ಆಲ್ಮೋಸ್ಟ್ ಫ್ರೈ ಆಗಿದೆ. ಫ್ರೈ ಮಾಡ್ಕೊಂಡಿದ್ದ ಐಟಮ್ಸ್ನ ಒಂದು 2 ಮಿನಿಟ್ಸ್ ಅದನ್ನ ಹಾರಕ್ಕೆ ಬಿಡೋಣ. ಸೊ ಅಲ್ಲಿ ತನಕ ನಾವು ಸೇಮ್ ಬಾಣಲಿಲಿ ನೆಕ್ಸ್ಟ್ ಇವಾಗ ಒಂದು ಅರ್ಧ ಹೋಳಷ್ಟು ತೆಂಗಿನಕಾಯಿ ತೊಗೊಂಡಿದ್ದೀನಿ. ಒಂದು ಅರ್ಧ ಹೋಳು ತೆಂಗಿನಕಾಯಿ ಹಾಕ್ತಿದ್ದೀನಿ. ಒಂದರಷ್ಟು ಈರುಳ್ಳಿ, ನೆಕ್ಸ್ಟ್ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಹಾಕ್ತಿದ್ದೀನಿ. ಇದನ್ನ ಒಂದು 5 ನಿಮಿಷ ಫ್ರೈ ಮಾಡ್ಕೊಂಡಾಗಿದೆ. ಇದನ್ನು ನಾವು ತರಿಯಾಗಿ ರುಬ್ಕೋಬೇಕು, ತುಂಬ ಪೇಸ್ಟ್ ಮಾಡೋಕೆ ಹೋಗಬಾರ್ದು, ಸ್ವಲ್ಪ ತರಿಯಾಗಿ ರುಬ್ಕೊಳ್ಳೋಣ. ಫಸ್ಟ್ ಫ್ರೈ ಮಾಡ್ಕೊಂಡವಲ್ಲ ಅದನ್ನು ನಾವು ಮಿಕ್ಸಿ ಮಾಡಾಗಿದೆ, ಅದಕ್ಕೆ ನಾವು ಒಂದು ಸ್ವಲ್ಪ ಹುಣಸೆಹಣ್ಣು ಹಾಕ್ತಿದ್ದೀವಿ. ಇದನ್ನು ನಾವು ಮಿಕ್ಸಿ ಮಾಡ್ಕೋಬೇಕು. ಇವಾಗ ಎರಡನ್ನೂ ಕೂಡ ನಾವು ಮಿಕ್ಸಿ ಮಾಡಿ ಪೌಡರ್ ಥರ ಮಾಡ್ಕೊಂಡಿದ್ದೀವಿ. ಸೊ ಲಾಸ್ಟ್ ಒಗ್ಗರಣೆ ಕೊಡೋಣ ಬನ್ನಿ. ಇವಾಗ ಒಂದು 2 ಸ್ಪೂನ್ಸ್ ಎಣ್ಣೆ ಹಾಕೋತಿದ್ದೀವಿ. 2 ಈಗ ಇದಕ್ಕೆ 1 ಈರುಳ್ಳಿ ಹಾಕ್ತಿದ್ದೀವಿ. ನೆಕ್ಸ್ಟ್ ಇದಕ್ಕೆ ಒಂದು ಅರ್ಧ ಸ್ಪೂನ್ ಉಪ್ಪು ಹಾಕ್ತಿದ್ದೀವಿ. ಒಂದು 2 ನಿಮಿಷ ಫ್ರೈ ಮಾಡಿದ್ಮೇಲೆ ಒಂದು 2 ಕಡ್ಡಿ ಕರಿಬೇವಿನ ಸೊಪ್ಪು ಹಾಕೋಣ. ಇವಾಗ ನಾವು ಇದಕ್ಕೆ 1 kg ಚಿಕನ್ ಹಾಕೊತಿದ್ದೀವಿ. ಈಗ ಚಿಕನ್ ಹಾಕಾಗಿದೆ. ಇದನ್ನು ನಾವು ಒಂದು 10 ಮಿನಿಟ್ಸ್ ಅಷ್ಟು ಬೇಯಿಸ್ಕೊಳ್ಳೋಣ. ಆ್ಯಂಡ್ ಇದಕ್ಕೆ ನೀರೇನು ಬೇಕಾಗಲ್ಲ. ಈಗ ಇದಕ್ಕೆ ನಾನು ಫಸ್ಟ್ ಮಾಡ್ಕೊಂಡಿದ್ನಲ್ಲ ಪೌಡರ್, ಅದನ್ನು ಹಾಕ್ತಿದ್ದೀನಿ. ಈಗ ನಾವು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಪೌಡರ್ ಹಾಕಿ ಆದಮೇಲೆ ಒಂದು 5 ನಿಮಿಷ ಅಷ್ಟು ಗಟ್ಟಿಯಾಗಿ ಬಿಟ್ಬಿಡೋಣ. ಈಗ ಲಾಸ್ಟಲ್ಲಿ ಇದಕ್ಕೆ ಈ ಕಾಯಿ ತುರಿ ಮಿಕ್ಸ್ಚರ್ನ ಹಾಕೋಣ. ಇದನ್ನೇನು ನಾವು ಬೇಯಿಸ್ಕೊಳ್ಳೋದು ಬೇಡ, ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ರೆ ನಮ್ಮ ಚಿಕನ್ ಸುಕ್ಕ ರೆಡಿ. ಈಗ ನಮ್ಮ ಚಿಕನ್ ಸುಕ್ಕ ರೆಡಿ ಆಗಿದೆ. ಇದನ್ನ ಟೇಸ್ಟ್ ಇವಾಗ ನಮ್ಮ ಮಮ್ಮಿ ಡ್ಯಾಡಿ ಮಾಡ್ತಾರೆ. ನಮ್ಮ ಚಿಕನ್ ಸುಕ್ಕ ರೆಡಿ ಇದೆ. ಸೊ ಟೇಸ್ಟ್ ಮಾಡಿ ಹೇಳಿ ಹೇಗಿದೆ ಅಂತ. ಪುಳಿ ಖಾರ ಚೆನ್ನಾಗಿದೆ, ಟೇಸ್ಟಿ ಇದೆ, ಫೈನ್, ತುಂಬ ಚೆನ್ನಾಗಿದೆ. ಉಪ್ಪು, ಹುಳಿ, ಖಾರ ಎಲ್ಲ ಚೆನ್ನಾಗಿ ಬಂದಿದೆ. ನೀವು ಒಂದ್ಸತಿ ಮನೇಲಿ ಟ್ರೈ ಮಾಡಿ, ತುಂಬಾನೇ ಚೆನ್ನಾಗಿದೆ. ಇದನ್ನ ನೀವು ಕೂಡ ಟ್ರೈ ಮಾಡಿ. ಆ್ಯಂಡ್ ನನ್ನ ಚಾನಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡದೆ ಹೋದರೆ ಪ್ಲೀಸ್ ಸಬ್ಸ್ಕ್ರೈಬ್. ಆಲ್ಸೋ ಡೂ ಲೈಕ್, ಶೇರ್ ಆ್ಯಂಡ್ ಫಾಲೋ ನನ್ನ ಯೂಟ್ಯೂಬ್ ಚಾನಲ್ ಫ್ಲೇವರ್ಸ್ ಆ್ಯಂಡ್ ಫುಡ್ ಪ್ರಿಂಟ್ಸ್. ಬಾಯ್.